ನಾಳೆ ಸೆಪ್ಟೆಂಬರ್ 3 ಬುಧವಾರ ಪರಿವರ್ತಿನಿ ಏಕಾದಶಿ ಬಂದಿದೆ. ಈ ದಿನದ ವ್ರತಕಥೆ ಏನು? ಈ ಕಥೆ ಕೇಳಿದರೆ ಏನೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ವಿಷ್ಣುದೇವರ ಪೂಜೆ ಹೇಗೆ ಮಾಡಬೇಕು, ದೀಪ ಬೆಳಗಿಸುವಾಗ ಯಾವ ಚಿಕ್ಕ ಶ್ಲೋಕ ಹೇಳಿಕೊಂಡರೆ ನಿಮ್ಮ ಕೋರಿಕೆಗಳ ಮೊರೆ ಶೀಘ್ರವಾಗಿ ವಿಷ್ಣುದೇವರಿಗೆ ತಲುಪಿ ಅಭಿವೃದ್ಧಿಯನ್ನ ಕಾಣ್ತೀರಾ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ತಿಥಿಯನ್ನು ಪರಿವರ್ತಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಏಕಾದಶಿಗೆ ಜಯಂತಿ ಏಕಾದಶಿ, ಪದ್ಮ ಏಕಾದಶಿ ಎಂಬ ಹೆಸರುಗಳು ಇವೆ. ಆಷಾಢ ಮಾಸದ ಏಕಾದಶಿಯ ದಿನ ಯೋಗನಿದ್ರೆಗೆ ಜಾರುವಂತಹ ವಿಷ್ಣು ದೇವರು ಈ ಏಕಾದಶಿಯ ದಿನ ಒಂದು ಮಗ್ಗಲಿನಿಂದ ಮತ್ತೊಂದು ಮಗ್ಗಲಿಗೆ ಹೊರಳುತ್ತಾನೆ. ಅದಕ್ಕಾಗಿಯೇ ಈ ಏಕಾದಶಿಗೆ ಪರಿವರ್ತಿನಿ ಏಕಾದಶಿ ಎಂಬ ಹೆಸರು ಬಂದಿದೆ. ಈ ದಿನ ವಿಷ್ಣು ದೇವರನ್ನು ವಾಮನ ರೂಪದಲ್ಲಿ ಪೂಜಿಸಿ ಸ್ಮರಿಸಿದರೆ ಅದೃಷ್ಟ, ಸಂಪತ್ತು, ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ವಿಷ್ಣು ದೇವರನ್ನ ಪೂಜಿಸುವಾಗ ಒಂದೇ ಒಂದು ತಾವರೆ ಪುಷ್ಪವನ್ನು ಲಕ್ಷ್ಮೀದೇವಿಯನ್ನು ಸ್ಮರಿಸುತ್ತಾ ವಿಷ್ಣು ದೇವರಿಗೆ ಅರ್ಪಿಸಿದರೆ ಎಂಥದ್ದೇ ಹಣದ ಸಂಕಷ್ಟ ಇದ್ದರೂ ಕಳೆದು ಏಳಿಗೆಯನ್ನ ಕಾಣಬಹುದು. ವಿದ್ಯೆ, ಉದ್ಯೋಗ, ವ್ಯಾಪಾರ, ಹಣದ ವಿಷಯದಲ್ಲಿ ಜಯವನ್ನ ನೋಡಬಹುದು. ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿಕೊಂಡು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಮಣೆಯ ಮೇಲೆ ಹಳದಿ ಬಣ್ಣದ ಬಟ್ಟೆಯನ್ನ ಹಾಸಿ ಅದರ ಮೇಲೆ ವಿಷ್ಣು ದೇವರ ಫೋಟೋ ಅಥವಾ ವಿಗ್ರಹ ಇಟ್ಟು ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ತುಳಸಿಯಿಂದ ವಿವಿಧ ಪುಷ್ಪಗಳಿಂದ ಭಗವಂತನಿಗೆ ಪ್ರೀತಿ ಭಕ್ತಿಯಿಂದ ಅಲಂಕಾರ ಮಾಡಿ ಅವಲಕ್ಕಿ, ಬೆಲ್ಲ, ಸಕ್ಕರೆ, ಹಾಲು, ಹಣ್ಣನ್ನ ನೈವೇದ್ಯಕ್ಕೆ ಇಟ್ಟು ತುಪ್ಪದ ದೀಪವನ್ನು 3 ಬತ್ತಿಗಳನ್ನು ಹಾಕಿ ಬೆಳಗಿಸಬೇಕು. ಪಚ್ಚೆ ಕರ್ಪೂರದಿಂದ ವಿಷ್ಣು ದೇವರಿಗೆ ಆರತಿ ಬೆಳಗಿ ನಮಸ್ಕಾರ ಮಾಡಿಕೊಳ್ಳಬೇಕು. ನಾಳೆ ದೇವರಿಗೆ ಪೂಜೆ ಮಾಡುವಾಗ ಅಥವಾ ದೀಪಾರಾಧನೆ ಮಾಡುವಾಗ ಈ ಚಿಕ್ಕ ಶ್ಲೋಕ ಹೇಳಿದರೆ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಈ ಸುಲಭವಾದ ಶ್ಲೋಕ ಈ ವಿಧವಾಗಿದೆ: ವಾಸುದೇವ ಜಗನ್ನಾಥ ಪ್ರಾಪ್ತೇಯಂ ದ್ವಾದಶೀ ತವ ಪಾರ್ಶ್ವೇನ ಪರಿವರ್ತಸ್ಯ ಸುಖಂ ಸ್ವಪಿಃ ಮಾಧವ. ಈ ಶ್ಲೋಕದ ಅರ್ಥ ಬಂದು, ವಾಸುದೇವ ಜಗನ್ನಾಥ ಪ್ರಾಪ್ತೇಯಂ ದ್ವಾದಶಿ ತವ, ನಿನ್ನ ದ್ವಾದಶಿ ಬಂದಿದೆ ಸ್ವಾಮಿ, ನಿನ್ನ ಏಕಾದಶಿ ಬಂದಿದೆ. ಪಾರ್ಶ್ವೇನ ಪರಿವರ್ತಸ್ಯ ಸುಖಂ ಸ್ವಪಿಃ ಮಾಧವ ಅಂದರೆ ಪಕ್ಕಕ್ಕೆ ತಿರುಗಿ ಸುಖವಾಗಿ ನಿದ್ರೆಯನ್ನ ಮಾಡು ಮಾಧವ ಎಂಬ ಅರ್ಥವನ್ನ ಈ ಶ್ಲೋಕ ನೀಡುತ್ತೆ. ಈ ಶ್ಲೋಕವನ್ನು ಹೇಳಲು ಸಾಧ್ಯವಾಗದಿದ್ದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಹೆಸರಿನಲ್ಲೇ ಪರಿವರ್ತಿನಿ ಎಂಬುದಿದೆ. ಇದರಲ್ಲಿ ಭಗವಂತ ನಮಗೆ ನೀಡುತ್ತಿರುವ ಸಂದೇಶ ಏನು? ನಾವು ಬದಲಾಗಬೇಕು, ಪರಿವರ್ತನೆ ಆಗಬೇಕು. ಕೆಟ್ಟ ಆಲೋಚನೆಗಳನ್ನು ತೆಗೆದು ಅಧರ್ಮ ಮಾರ್ಗದಲ್ಲಿರುವ ಜೀವನವನ್ನು ಧರ್ಮ ಮಾರ್ಗದಲ್ಲಿ ನಡೆಸುತ್ತಾ ಉತ್ತಮ ಆಲೋಚನೆಗಳನ್ನು, ಉತ್ತಮ ಕೆಲಸಗಳನ್ನು ಮಾಡುತ್ತಾ ನಾವು ಕೂಡ ಪರಿವರ್ತನೆ ಆಗಬೇಕು. ನಾಳೆಯಿಂದಲೇ ಚಿಕ್ಕ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿಗೆ ನೀವು ಏನೆಂದು ತಿಳಿದಿರುತ್ತೆ, ಈ ವಿಷಯದಲ್ಲಿ ನಾವು ಬದಲಾಗಬೇಕು, ನಾನೂ ಕೂಡ ಹೀಗೆ ಜೀವಿಸಬೇಕೆಂದು ನಿರ್ಧಾರ ಮಾಡಿ. ಇದರಿಂದ ಕಷ್ಟ ಕಾಲದಲ್ಲಿ ಸಾಕ್ಷಾತ್ ವಿಷ್ಣು ದೇವರು ಎಂದಿಗೂ ನಿಮ್ಮ ಕೈಯನ್ನು ಬಿಡೋದಿಲ್ಲ. ಎಷ್ಟೇ ಹಣದ ಸಮಸ್ಯೆ, ಅನಾರೋಗ್ಯ, ಮಾನಸಿಕ ವ್ಯಥೆ, ಮದುವೆ, ಸಂತಾನ ಏನೇ ಕೋರಿಕೆ ಇರಲಿ, ನಾಳೆ ಸರಳವಾಗಿ ಹೀಗೆ ವಿಷ್ಣು ದೇವರನ್ನ ಪೂಜಿಸಿ ತಪ್ಪದೇ ವ್ರತಕಥೆಯನ್ನ ಕೇಳಿ. ಈ ದಿನ ಏಕಾದಶಿ ತಿಥಿಯು ಬುಧವಾರ 3ನೇ ತಾರೀಕು ಬೆಳಗಿನ ಜಾವ 3:53 ಆರಂಭವಾಗಿ 4ನೇ ತಾರೀಕು ಗುರುವಾರ ಬೆಳಿಗ್ಗೆ 4:21 ಮುಕ್ತಾಯವಾಗುತ್ತೆ. ದ್ವಾದಶಿಯ ದಿನ ಉಪವಾಸ ಬಿಡುವಂತಹ ಸಮಯ. ಪಾರಣ ಸಮಯ ಬಂದು ಬೆಳಿಗ್ಗೆ 8:30 ನಂತರ ನೀವು ತೀರ್ಥ ಸೇವಿಸಿ ವಿಷ್ಣು ದೇವರಿಗೆ ನಮಸ್ಕರಿಸಿ ಉಪವಾಸವನ್ನ ಬಿಡಬಹುದು. ಇನ್ನು ಈ ದಿನದ ವಿಶೇಷ ವ್ರತಕಥೆ ಏನು ಅಂತ ತಿಳಿಯೋದಾದರೆ, ಸಾಕ್ಷಾತ್ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಈ ಕಥೆಯನ್ನ ಹೀಗೆ ಹೇಳ್ತಾನೆ: ಈ ಏಕಾದಶಿಯ ದಿನ ಯಾರು ವಾಮನನನ್ನು ಪೂಜಿಸುತ್ತಾರೋ ಅವರು 3 ಲೋಕವನ್ನ ಪೂಜಿಸುತ್ತಾರೆ, ಕೊನೆಗೆ ವಿಷ್ಣು ಸಾನ್ನಿಧ್ಯವನ್ನ ಸೇರುತ್ತಾರೆ. ಈ ದಿನ ಕಮಲವನ್ನು ವಾಮನಿಗೆ ಅರ್ಪಿಸುತ್ತಾರೋ ಅವರಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಪೂಜೆ ಮಾಡಿದ ಫಲ ಪ್ರಾಪ್ತಿಯಾಗುತ್ತೆ. ಈ ಏಕಾದಶಿಯ ದಿನ ನೀನು ಮಗ್ಗಲು ಏಕೆ ಹೊರಳುತ್ತಿ, ಬಲಿಯನ್ನು ಯಾಕೆ ಬಂಧನದಲ್ಲಿಟ್ಟೆ ಎಂದು ಕೇಳಿದಾಗ, ಪೂರ್ವ ಕಾಲದಲ್ಲಿ ತ್ರೇತಾಯುಗದಲ್ಲಿ ಬಲಿ ಎಂಬ ಹೆಸರಿನ ದೈತ್ಯ
ನಿತ್ಯನಿದ್ದ. ಅವನು ನಿತ್ಯವೂ ನನ್ನನ್ನು ಅಂದರೆ ವಿಷ್ಣು ದೇವರನ್ನ ಪೂಜಿಸುತ್ತಿದ್ದ. ಈ ಬಲಿಯು ಇಂದ್ರನ ಸ್ವರ್ಗಲೋಕ ಹಾಗೂ ಭೂಲೋಕವನ್ನು ಗೆದ್ದುಕೊಳ್ಳುತ್ತಾನೆ. ಇಂದ್ರದೇವನನ್ನು ಈತ ಸಹಿಸುತ್ತಿರಲಿಲ್ಲ. ತನ್ನ ಲೋಕವನ್ನು ಕಳೆದುಕೊಂಡ ಇಂದ್ರನು ಋಷಿಮುನಿ ಹಾಗೂ ಇತರ ದೇವತೆಗಳ ಸಮೇತನಾಗಿ ವಿಷ್ಣು ದೇವರ ಬಳಿ ಹೋಗ್ತಾನೆ. ಬಂದು ನಾನಾ ಪ್ರಕಾರವಾಗಿ ವಿಷ್ಣು ದೇವರನ್ನು ಪೂಜಿಸಿ ಬೇಡಿಕೊಂಡ ನಂತರ ವಿಷ್ಣು ದೇವರು ವಾಮನ ರೂಪ ತಾಳಿ ತ್ರಿವಿಕ್ರಮನಾಗಿ ಬೆಳೆದು ಒಂದು ಪಾದವನ್ನು ಪೃಥ್ವಿಯ ಮೇಲೆ ಮತ್ತೊಂದನ್ನು ಭೂಲೋಕದ ಮೇಲೆ ಇಡಲು ಸ್ವರ್ಗಲೋಕದವರೆಗೆ ಟೊಂಕವು, ಮಹರ್ಲೋಕದ ತನಕ ಹೊಟ್ಟೆ, ಜನಲೋಕದವರೆಗೆ ಹೃದಯ, ತಪೋಲೋಕದಲ್ಲಿ ಕುತ್ತಿಗೆ, ಸತ್ಯಲೋಕದಲ್ಲಿ ಮುಖ, ಈ ರೀತಿಯಾಗಿ ಎಲ್ಲ ಲೋಕದಲ್ಲಿಯೂ ವಿಷ್ಣು ದೇವರು ವಾಮನ ರೂಪದಲ್ಲಿ ಆವರಿಸುತ್ತಾರೆ. ನಂತರ ಬಲಿರಾಜನಿಗೆ ಇನ್ನು ನಾನು ಮೂರನೆಯ ಪಾದ ಎಲ್ಲಿ ಇಡಲಿ ಎಂದು ಕೈ ಹಿಡಿದು ಕೇಳಿದಾಗ ಬಲಿಯು ತನ್ನ ತಲೆಯನ್ನ ಸಮರ್ಪಣೆ ಮಾಡ್ತಾನೆ. ಆಗ ವಾಮನ ರೂಪದಲ್ಲಿದ್ದ ವಿಷ್ಣು ಬಲಿಯ ತಲೆಯ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ಕಳಿಸುತ್ತಾನೆ. ನಂತರ ಬಲಿಗೆ ನಾನು ನಿನ್ನ ಮೇಲೆ ಪ್ರಸನ್ನನಾಗಿದ್ದೀನಿ, ನಾನು ನಿತ್ಯದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಇರುವೆನು ಎಂದು ವಚನ ಕೊಟ್ಟು ಈ ಪರಿವರ್ತಿನಿ ಏಕಾದಶಿಯಿಂದ ಕಾರ್ತಿಕ ಏಕಾದಶಿಯವರೆಗೂ ನನ್ನ ಮೂರ್ತಿಯು ಬಲಿಯ ಹತ್ತಿರ ಪಾತಾಳದಲ್ಲಿ ಇರುತ್ತೆ. ಇನ್ನೊಂದು ಮೂರ್ತಿಯು ಕ್ಷೀರಸಾಗರದಲ್ಲಿ ಶೇಷನ ಹಾಸಿಗೆಯ ಮೇಲೆ ಮಲಗುತ್ತದೆ. ಅದು ಭಾದ್ರಪದ ಶುಕ್ಲ ಪಕ್ಷದ ಏಕಾದಶಿಯ ದಿನ ಒಂದು ಮಗ್ಗಲಿನಿಂದ ಇನ್ನೊಂದು ಮಗ್ಗಲಿಗೆ ಹೊರಳುತ್ತದೆ ಎಂದು ಯುಧಿಷ್ಠಿರನಿಗೆ ಶ್ರೀಕೃಷ್ಣ ತಿಳಿಸುತ್ತಾನೆ. ಆದ್ದರಿಂದ ಈ ದಿನ ವಾಮನ ರೂಪದಲ್ಲಿ ಇರುವ ವಿಷ್ಣು ದೇವರನ್ನು ಯಾರು ಸ್ಮರಿಸುತ್ತಾರೋ ಪೂಜಿಸುತ್ತಾರೋ ಅವರಿಗೆ ಸಕಲ ಪಾಪಗಳಿಂದ ಮುಕ್ತಿ ದೊರೆತು ವಿಷ್ಣುವಿನ ಅಖಂಡ ಅನುಗ್ರಹ ಸಿಗುತ್ತದೆ. ಎಂಥದ್ದೇ ಕಷ್ಟ ಕಾಲದಲ್ಲೂ ಭಗವಂತ ನಿಮ್ಮ ಕೈ ಬಿಡೋದಿಲ್ಲ. ಈ ಏಕಾದಶಿಯ ಕಥೆಯನ್ನ ಕೇಳಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಸರ್ವ ಪಾಪ ನಾಶ ಮಾಡುವ ಈ ಕಥೆಯನ್ನ ಕೇಳಿದರೆ 1000 ಅಶ್ವಮೇಧ ಯಜ್ಞದ ಫಲ ದೊರೆಯುತ್ತದೆ. ನೋಡಿದ್ರಲ್ಲ, ಪರಿವರ್ತಿನಿ ಏಕಾದಶಿಯ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಜೈ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.